ನಾವು ಪಶ್ಚಿಮ ಬಂಗಾಳದಲ್ಲಿ ಇನ್ನು ಮುಂದೆ ಸುವೇಂದು ಅಧಿಕಾರಿಯ ದರ್ಬಾರ್. ಯಾಕಂದ್ರೆ ಪಶ್ಚಿಮ ಬಂಗಾಳಕ್ಕೆ ಸುವೇಂದು ಅಧಿಕಾರಿಯ ಸಿಎಂ ಅಂತ ಹೇಳಿ ಆಯ್ಕೆ ಆಗಿದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಸಭೆ ನಡೀತಾ ಇತ್ತು. ಸಭೆಗೆ ಅಮಿತ್ ಶಾ ಕೂಡ ಈಗಾಗಲೇ ಆಗಮಿಸಿದ್ರು. ಪಶ್ಚಿಮ ಬಂಗಾಳಕ್ಕೆ ಈಗ ಸುವೇಂದು ಅಧಿಕಾರಿಯ ಸಿಎಂ ಅನ್ನುವಂಥದ್ದು ಅಧಿಕೃತವಾಗಿ ಆಗ್ತಾ ಇದೆ. ಇನ್ನೇನು ಬಹುಶಃ ಘೋಷಣೆ ಒಂದೇ ಬಾಕಿ. ಪಶ್ಚಿಮ ಬಂಗಾಳ ಶಾಸಕಾಂಗ ಸಭೆಯಲ್ಲಿ ಸುವೇಂದು ಅಧಿಕಾರಿಯ ಒಂದು ಹೆಸರು ಅಂತಿಮವಾಗಿದೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಸುವೇಂದು ಅಧಿಕಾರಿ ಸಿಎಂ ಆಗಿರ್ತಾರೆ. ನೆಕ್ಸ್ಟ್ ಅದಕ್ಕೆ ಇಬ್ಬರು DCMಗಳನ್ನ ಹಾಕಬೇಕಾ, ಅದರಲ್ಲಿ ಒಬ್ಬರು ಮಹಿಳೆಯರು ಜೊತೆಗೆ ಇನ್ನೊಂದು ಬುಡಕಟ್ಟು ಜನಾಂಗದಿಂದ ಒಬ್ಬ DCM ಆಗಿ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಬಹುಶಃ ಇನ್ನು ಮುಂದೆ ಏನಿದ್ರು ಕೂಡ ಸುವೇಂದು ಅಧಿಕಾರಿಯ ಒಂದು ದರ್ಬಾರ್ ಪಶ್ಚಿಮ ಬಂಗಾಳದಲ್ಲಿ ಆರಂಭವಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದಂಥ BJP ಅಧಿಕಾರದ ಚುಕ್ಕಾಣಿಯನ್ನ ಈಗ ಹಿಡಿತಾ ಇದೆ. ಸೊ ಆಲ್ರೆಡಿ ಫಿಕ್ಸ್ ಆಗಿತ್ತು. BJPಯಿಂದ ಈಗಾಗಲೇ CM ಆಗಿ ಬಹುಶಃ ಸುವೇಂದು ಅಧಿಕಾರಿ ಆಯ್ಕೆ ಆಗಬಹುದು ಅನ್ನೋದ್ರ ಬಗ್ಗೆ. ಬಟ್ ಅದಕ್ಕೆ ಒಂದು ಅಧಿಕೃತ ಮುದ್ರೆ ಬೀಳಬೇಕಿತ್ತು. ಇದೆಲ್ಲವೂ ಕೂಡ ಒಂದು ಪ್ರೊಸೀಜರ್. ಯಾಕಂದರೆ ಆಗಲೇ ನಾವು ಪ್ರತಿನಿಧಿ ಪ್ರಮೋದ್ ಜೊತೆಗೂ ಕೂಡ ಮಾತಾಡ್ತಾ ಇದ್ದ ಹಾಗೆ ಸೊ ಸುವೇಂದು ಅಧಿಕಾರಿ ಅನ್ನುವಂಥದ್ರ ಬಗ್ಗೆ ಆಲ್ಮೋಸ್ಟ್ ತೀರ್ಮಾನ ಆಗಿರುತ್ತೆ. ಈಗ ಹೈಕಮಾಂಡ್ ಮಟ್ಟದಲ್ಲೇ ಅಮಿತ್ ಶಾ, ನರೇಂದ್ರ ಮೋದಿಯವರು ಅಥವಾ ಪಕ್ಷದ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಒಂದು ಹೆಸರನ್ನು ಆಲ್ರೆಡಿ ಫೈನಲ್ ಮಾಡಿರ್ತಾರೆ. ಅದನ್ನು ಸಭೆಯಲ್ಲಿ ಹೇಳಬೇಕಾಗಿರುತ್ತೆ. ಬಟ್ ಒಂದು ಔಪಚಾರಿಕತೆ ಇದ್ದೇ ಇರುತ್ತೆ. ಒಂದು ಪ್ರೊಸೀಜರ್ ಇದೆ. ಎಲ್ಲೇ ಕೂಡ ಯಾವುದೇ ರಾಜ್ಯದಲ್ಲೂ ಕೂಡ CM ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿರುವಂಥ ಶಾಸಕರು ಯಾರೆಲ್ಲ ಗೆದ್ದಿರ್ತಾರಲ್ಲ, ಅವರ ಪಕ್ಷದಿಂದ ಗೆದ್ದಿರುವಂಥ ಶಾಸಕರು ಅವರನ್ನು ಸೇರಿ ಒಂದು ಮೀಟಿಂಗ್ ಮಾಡಲೇಬೇಕು. ಆ ಮೀಟಿಂಗ್ನಲ್ಲಿ ಆ ಹೆಸರನ್ನು ಇಟ್ಟು ಅದಕ್ಕೊಂದು ಅಧಿಕೃತವಾಗಿ ಗೋ ಹೆಡ್ ಸಿಗ್ನಲ್ ಅನ್ನು ತಗೋಬೇಕಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಶಾಸಕಾಂಗ ಸಭೆ ಕೂಡ ನಡೀತು. ಅದರಲ್ಲಿ ಸುವೇಂದು ಅಧಿಕಾರಿಯ ಹೆಸರು ಈಗ ಆಯ್ಕೆಯಾಗಿದೆ. ನಾವು ಪ್ರತಿನಿಧಿ ಪ್ರಮೋದ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪ್ರಮೋದ್, ನಾವು ಮಾತಾಡ್ತಾ ಇದ್ದ ಹಾಗೇನೆ ಸುವೇಂದು ಅಧಿಕಾರಿಯ ಹೆಸರು ಆಲ್ಮೋಸ್ಟ್ ಈಗ ಫೈನಲ್ ಆಗಿದೆ. ಅಧಿಕೃತವಾಗಿ ಏನಿದ್ರು ಅದನ್ನ ಡಿಕ್ಲೇರ್ ಮಾಡಬೇಕಷ್ಟೇ. ಯಾವುದೇ ರೀತಿಯಾದಂತಹ ಸರ್ಪ್ರೈಸ್ ಈ ಬಾರಿ ಕೊಟ್ಟಿಲ್ಲ BJP. ಸೊ ಸುವೇಂದು ಅಧಿಕಾರಿಯೇ CM. ಬಟ್ ಇಲ್ಲಿ DCM ಬಹುಶಃ ಹುದ್ದೆ ಕ್ರಿಯೇಟ್ ಆಗಲೂಬಹುದು, ಒಂದೆರಡು DCM ಕೂಡ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಪ್ರಮೋದ್. ನಿಜ ರೆಹಮಾನ್, ಈ ಸರಿ ಬಹುಶಃ BJP ಯಾವುದೇ ರೀತಿಯಂತ ಸರ್ಪ್ರೈಸ್ ಕೊಡ್ತಾ ಇಲ್ಲ. ಕಾರಣ ಸುವೇಂದು ಅಧಿಕಾರಿ ಅಥವಾ ಅಮಿತ್ ಶಾ ಅವರ ಬ್ಲೂ ಐಡ್ ಬಾಯ್ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಬಂಗಾಳದ ಸಂಪೂರ್ಣ ಆಪರೇಷನ್ಸ್ ಅಥವಾ ಬಂಗಾಳದ ಸಂಪೂರ್ಣ ಚುನಾವಣೆ, ಬಂಗಾಳದ ಪ್ರತಿ ರಣತಂತ್ರದಲ್ಲೂ ಕೂಡ ಸುವೇಂದು ಅಧಿಕಾರಿನೇ ಅತ್ಯಂತ ಮಹತ್ವದ ತಮ್ಮ ವೆಪನ್ ಆಗಿ ಅಥವಾ ತಮ್ಮ ಪ್ರಮುಖ ನಾಯಕನನ್ನಾಗಿ, ಪ್ರಮುಖ ದಾಳವಾಗಿ ಅಮಿತ್ ಶಾ ಬಳಸಿದ್ರು. ಅದು ನಂದಿಗ್ರಾಮದಲ್ಲಿರ್ಬೋದು, ಅಥವಾ ವಿಪಕ್ಷ ನಾಯಕನಾಗಿರ್ಬೋದು, ಅಥವಾ ಭವಾನಿಪುರದಲ್ಲಿರ್ಬೋದು, ಅಥವಾ ಮಮತಾ ಬ್ಯಾನರ್ಜಿ ವಿರುದ್ಧ ಹೋರಾಟ ಮಾಡುವಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇರ್ಬೋದು. ಅವರೆಲ್ಲರನ್ನೂ ಕೂಡ ಸಮರ್ಪಕವಾಗಿ ಬಳಸ್ಕೊಂಡಿದ್ರು. ಹೀಗಾಗಿ ಸಹಜವಾಗಿ ಸುವೇಂದು ಅಧಿಕಾರಿ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು, ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇತ್ತು. ಆದರೆ ಯಾವತ್ತು BJP ಏನು ಮಾಡ್ತಾರೆ, ಹಿಂದೆ ನಾವು ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಅಸ್ಸಾಂ ಪಕ್ಷಕ್ಕೆ ಅಂದರೆ ಅಸ್ಸಾಂನ BJP ಘಟಕಕ್ಕೆ ಕರೆತಂದಾಗಲೂ ಕೂಡ ಸಹಜವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆಯಿಂದಲೇ ಬಂದಿದ್ದರು. ಆದರೆ ಅವರನ್ನು ಮಾಡಿರಲಿಲ್ಲ, ಸರ್ಬಾನಂದ್ ಸೋನೋವಾಲ್ ಅವರನ್ನು ಮಾಡಿದರು. ಸಹಜವಾಗಿ BJP ಮೊದಲ ಅವಧಿಯನ್ನು ಬೇರೆ ಯಾರಿಗಾರು ಅಂದರೆ ಪಕ್ಷದವರಿಗೆ ಕೊಟ್ಟು ನಂತರದ ಅವಧಿಯನ್ನು ಬೇರೆಯವರಿಗೆ ಕೊಟ್ಟು, ಇನ್ಫ್ಯಾಕ್ಟ್ ಅಸ್ಸಾಂನಲ್ಲಿ ನೋಡಿದ್ರೆ ಆನಂತರ ಹಿಮಂತ ಬಿಸ್ವಾ ಶರ್ಮಾಗೆ ಎರಡನೇ ಅವಧಿ ಕೊಡ್ತು. ಇಲ್ಲೇನಾದ್ರು ಆ ಥರ ಪ್ರಯೋಗ ಮಾಡ್ತಾರ ಅಂತ ಒಂದು ಸಣ್ಣದೊಂದು ನಿರೀಕ್ಷೆ ಇತ್ತು. ಆದರೆ ಸುವೇಂದು ಅಧಿಕಾರಿಯ ಪ್ರೊಫೈಲನ್ನು ನೋಡ್ತಾ ಅಂದರೆ ಆಡಳಿತ ಮಾಡಿರುವಂಥ ಅನುಭವ ಇದೆ. ಅಂದರೆ ಕೌನ್ಸಿಲರ್ ಆಗಿದ್ದವರು 1995ರಲ್ಲಿ ಕೌನ್ಸಿಲರ್ ಆಗಿ ಮೊದಲೇ ಆಯ್ಕೆ ಆಗ್ತಾರೆ. ಕಾಂಗ್ರೆಸ್ನಲ್ಲಿ ಇದ್ದವರು ಆ ಸಂದರ್ಭದಲ್ಲಿ. ಅದಾದ ಬಳಿಕ ಮತ್ತೆ TMCಗೆ 1998ರಲ್ಲಿ ಜಾಯ್ನ್ ಆಗ್ತಾರೆ. 98ರಲ್ಲಿ ಆದಮೇಲೆ 2006ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆನಂತರ 2011ರಲ್ಲಿ ಮತ್ತೆ TMC ಇಂದಲೇ ಶಾಸಕರಾಗ್ತಾರೆ. ವಿವಿಧ ಹಂತದಲ್ಲಿ ಅವರು ಶಾಸಕರಾಗಿ ಕೆಲಸ ಮಾಡೋದ್ರ ಜೊತೆಗೆ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡೋದ್ರ ಜೊತೆಗೆ, ಕೌನ್ಸಿಲರ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ, ಮಿನಿಸ್ಟರ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಸಾಕಷ್ಟು ಅನುಭವ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಈ ಸರ್ಕಾರವನ್ನು ಮುನ್ನಡೆಸೋದಕ್ಕೆ ಅನುಭವ ಕೂಡ ಬೇಕಾಗುತ್ತೆ. ಯಾಕೆಂದರೆ ಯಾರನ್ನೋ ಹೊಸಬ್ರನ್ನ ಮಾಡ್ಬೋದು, ಅಧಿಕಾರ ಇಲ್ದಿರೋ ಶಾಸಕರಾಗಿ ಕೆಲಸ ಮಾಡೋದು ಬೇರೆ, ಸರ್ಕಾರವನ್ನು ನಡೆಸಿರುವಂಥದ್ದು ಬೇರೆ. ಆದರೆ ಸುವೇಂದು ಅಧಿಕಾರಿಗೆ TMCಯ ಒಳಗೂ ಹೊರಗೂ ಗೊತ್ತು, ಸುವೇಂದು ಅಧಿಕಾರಿಗೆ ಸರ್ಕಾರದ ಒಳಗೂ ಹೊರಗೂ ಗೊತ್ತು. ಇರಿಗೇಷನನ್ನು ಹ್ಯಾಂಡಲ್ ಮಾಡಿದ್ರು, ಟ್ರಾನ್ಸ್ಪೋರ್ಟನ್ನು ಹ್ಯಾಂಡಲ್ ಮಾಡಿದ್ರು, ವಾಟರ್ ವೇಸ್ನ ಹ್ಯಾಂಡಲ್ ಮಾಡಿದ್ರು, ಗ್ರಾಮೀಣಾಭಿವೃದ್ಧಿಯನ್ನು ಹ್ಯಾಂಡಲ್ ಮಾಡಿದ್ರು, ಜೊತೆಗೆ ಕೌನ್ಸಿಲ್ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳನ್ನು ಕೂಡ ಅವ್ರು ಹ್ಯಾಂಡಲ್ ಮಾಡಿದ್ರು. ಈ ಒಂದು ಕಾರಣಕ್ಕೋಸ್ಕರ ಸುವೇಂದು ಅಧಿಕಾರಿಗೆ ಆಡಳಿತದ ಮೇಲೆ, ಆ ಭಾಗದ ಅಂದರೆ ಪಶ್ಚಿಮ ಬಂಗಾಳದ ಆಡಳಿತದ ಮೇಲೆ ತಕ್ಕ ಮಟ್ಟಿಗೆ ಅನುಭವ ಮತ್ತು ಗ್ರಿಪ್ ಕೂಡ ಇದೆ. ಈ ಒಂದು ಕಾರಣಕ್ಕೋಸ್ಕರ ಸುವೇಂದು ಅಧಿಕಾರಿ ಅವರು ಕೂಡ ಒಂದು ಮಾನದಂಡ, ಅಂದರೆ ನಿಮಗೆ ಅನುಭವ ಅಂತ ಬಂದಾಗ ಆ ಮಾನದಂಡಲ್ಲೂ ಕೂಡ ಸುವೇಂದು ಅಧಿಕಾರಿ ಫಿಕ್ಸ್ ಆಗ್ತಾರೆ. ಅಟ್ ದ ಸೇಮ್ ಟೈಮ್ ಕಳೆದ 10 ವರ್ಷದ ಸುವೇಂದು ಅಧಿಕಾರಿಯ ರಾಜಕಾರಣವನ್ನು ನೋಡ್ತಾ ಇದ್ರೆ 2020ರಿಂದ BJPಗೆ ಸೇರಿಕೊಂಡ್ರು. 2020ರಿಂದ 2026ರವರೆಗೆ ನಿರಂತರವಾಗಿ ಮಮತಾ ಬ್ಯಾನರ್ಜಿ ವಿರುದ್ಧ ಹೋರಾಟ ಮಾಡಿದ್ದು ಯಾರು ಇದ್ರೆ ಅದು ಸುವೇಂದು ಅಧಿಕಾರಿ ನೇತೃತ್ವದಲ್ಲಿ BJP. ಅಫ್ಕೋರ್ಸ್ ದಿಲೀಪ್ ಘೋಷ್ ಇದ್ರು, ಬಹುಶಃ ದಿಲೀಪ್ ಘೋಷ್ ಅವರನ್ನು ಕೂಡ ಮಾಡ್ಬೋದು ಅಂತ ಹೇಳಲಾಗಿತ್ತು. ಯಾಕೆಂದರೆ ದಿಲೀಪ್ ಘೋಷ್ ಅವರನ್ನು 2020ರಲ್ಲಿ ಅಧ್ಯಕ್ಷರು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ RSS ಬ್ಯಾಕ್ಗ್ರೌಂಡ್ ಇತ್ತು ರೆಹಮಾನ್. ಹೀಗಾಗಿ RSSನ ಪ್ರಚಾರಕ್ಕಾಗಿದ್ದರು ದಿಲೀಪ್ ಘೋಷ್ ಅವರು. ಜೊತೆಗೆ ಸಂಘದಲ್ಲಿ ಸಾಕಷ್ಟು ಕನೆಕ್ಟ್ ಇದೆ. ಪಶ್ಚಿಮ ಬಂಗಾಳದಲ್ಲಿ 2400ಕ್ಕೂ ಅಧಿಕ ಶಾಖೆಗಳನ್ನು ಎಸ್ಟಾಬ್ಲಿಷ್ ಮಾಡೋದ್ರಲ್ಲೂ ಕೂಡ ಸಾಕಷ್ಟು ಕೆಲಸವನ್ನು
ದಿಲೀಪ್ ಘೋಷ್ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಅವರು ಪ್ರಚಾರಕ್ಕಾಗಿ ಕೆಲಸ ಮಾಡಿರುವಂಥ ಹಿನ್ನೆಲೆ ಡೀಪ್ ನೆಟ್ವರ್ಕ್ ಇದೆ. ಈ ಒಂದು ಕಾರಣಕ್ಕೋಸ್ಕರ ಮಾಡ್ತಾರಾ ಅನ್ನುವಂಥ ಸಣ್ಣದೊಂದು ಅನುಮಾನ ಇತ್ತು ಅಥವಾ ಒಂದು ಡೌಟ್ ಇತ್ತು. ಆದರೆ ಅಂತಿಮವಾಗಿ ಸುವೇಂದು ಅವರ ಹಾರ್ಡ್ ಕೋರ್ ಪಾಲಿಟಿಕ್ಸ್ ಬಗ್ಗೆ ಅಥವಾ ಹಾರ್ಡ್ ಕೋರ್ ಪಾಲಿಟಿಕ್ಸ್ಗೆ ಅಮಿತ್ ಶಾ ಮಣೆ ಹಾಕಿದ್ದಾರೆ. ಅಟ್ ದ ಸೇಮ್ ಟೈಮ್ ತಮ್ಮ ಆಪ್ತ ಕೂಡ ಹೌದು, ಅಂದರೆ ಅಮಿತ್ ಶಾ ಅವರ ಆಪ್ತ ಕೂಡ ಹೌದು. ಈ ಒಂದು ಕಾರಣಕ್ಕೋಸ್ಕರ ಸುವೇಂದು ಅಧಿಕಾರಿ ಸೆಲೆಕ್ಟ್ ಮಾಡಿದರೆ ಇನ್ನು ಮುಂದೆ ಬಂಗಾಳದ ಅಧಿಕಾರ ಸುವೇಂದಿ ಅಧಿಕಾರಿ. ರೆಹಮಾನ್. ಎಸ್, ಥ್ಯಾಂಕ್ ಯು ಪ್ರಮೋದ್. ಅಫ್ಕೋರ್ಸ್ ಈಗ ಬಂಗಾಳದಲ್ಲಿ ಇನ್ನು ಮುಂದೆ ಸುವೇಂದು ಅಧಿಕಾರಿಯ ಒಂದು ಅಧಿಕಾರ ಹಾಗೆ ದರ್ಬಾರ್ ನಡೆಯುತ್ತೆ. ಇನ್ನು ಶಾಸಕಾಂಗ ಸಭೆಯಲ್ಲಿ ಅವರ ಹೆಸರನ್ನು ಆಲ್ಮೋಸ್ಟ್ ಪಕ್ಕಾ ಮಾಡಿದರೆ ಇನ್ನೇನು ಅಧಿಕೃತವಾಗಿ ಅದು ಘೋಷಣೆ ಆಗುತ್ತೆ. ಇನ್ಮೇಲೆ CM ಆಗಿ ಅವರು ಪದಗ್ರಹಣವನ್ನು ಮಾಡುವಂಥದ್ದು ಮಾತ್ರ ಬಾಕಿ. ಅದು ನಾಳೆನೇ ಕಾರ್ಯಕ್ರಮ ನಡೀಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಲೆಕ್ಕಾಚಾರಗಳಿವೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿ ಜೊತೆಗೆ BJPಗೆ ಒಂದು ನೆಲೆಯನ್ನು ಕಂಡುಕೊಡುವ ಒಂದು ನಿಟ್ಟಿನಲ್ಲಿ ಸುವೇಂದು ಅಧಿಕಾರಿಯ ಪಾತ್ರ ಬಹಳ ಮುಖ್ಯವಾಗಿತ್ತು. ಸೊ ಹಾಗಾಗಿ ಸಹಜವಾಗಿ ಈಗ ಸುವೇಂದು ಅಧಿಕಾರಿಗೆ ಆ ಒಂದು CM ಪಟ್ಟ ಈಗ ಒಲಿದು ಬಂದಿದೆ.